ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತದಲ್ಲಿ ಉಗ್ರ ಕೃತ್ಯ ಎಸಗೋದಕ್ಕೆ ಸಂಚು ರೂಪಿಸಿದ್ದಾರೆ. 8 ಮಂದಿಯನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಈಗ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಉಗ್ರರು ಬಲೆಗೆ ಬಿದ್ದಿದ್ದಾರೆ. ಭಾರತದಲ್ಲಿ ಉಗ್ರ ಕೃತ್ಯ ಎಸಗೋದಕ್ಕೆ 8 ಮಂದಿ ಸಂಚನ್ನ ರೂಪಿಸಿದ್ರಂತೆ. ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪಾಕಿಸ್ತಾನದ ISI ಮತ್ತು ಬಾಂಗ್ಲಾದೇಶದ ಉಗ್ರ ಸಂಘಟನೆಗಳ ಸದಸ್ಯರನ್ನ ಬಂಧಿಸಲಾಗಿದೆ. ತಮಿಳುನಾಡಿನ ತಿರಪ್ಪೂರಿನಲ್ಲಿ 6 ಮತ್ತು ಪಶ್ಚಿಮ ಬಂಗಾಳದಲ್ಲಿ 2 ಬಂಧಿಸಲಾಗಿದೆ. ಟೋಟಲ್ ಆಗಿ 8 ಜನ. ಇನ್ನು ಎಷ್ಟು ಜನ ಇದ್ದಾರೋ, ಅದು ಎಲ್ಲಿ ಅಡಗಿ ಕೂತಿದ್ದಾರೋ ಗೊತ್ತಿಲ್ಲ. ಬಂಧಿತ ಎಲ್ಲ ಉಗ್ರರು ಬಾಂಗ್ಲಾದೇಶದ ನಿವಾಸಿಗಳು ಅನ್ನೋದು ಸಾಬೀತಾಗಿದೆ. ಆರೋಪಿಗಳು ಭಾರತದ ಆಧಾರ್ ಕಾರ್ಡ್ ಪಡೆದಿರುವ ಆಘಾತಕಾರಿ ಮಾಹಿತಿಯೂ ಕೂಡ ಬಹಿರಂಗ ಆಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಹೆಂಗ್ ಗೊತ್ತಾಯ್ತು ಈ ಉಗ್ರ ಕೃತ್ಯದ ವಿಚಾರ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಏನೊಂದು ಈ ಉಗ್ರರು ಏನಿದ್ದಾರೆ ಅವರು ಸಮುದ್ರ ಮಾರ್ಗದಲ್ಲಿ ಒಂದು ತಮಿಳುನಾಡಿಗೆ ಮತ್ತೆ ಆನಂತರ ಪಶ್ಚಿಮ ಬಂಗಾಳಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಇನ್ನು ಪಶ್ಚಿಮ ಬಂಗಾಳಕ್ಕೆ ಬಂದವರು ಭೂಮಾರ್ಗದಲ್ಲಿ ಮತ್ತೆ ತಮಿಳುನಾಡಿಗೆ ಬಂದವರು ಸಮುದ್ರ ಮಾರ್ಗವಾಗಿ ಈ ಒಂದು ತಮ್ಮ ನಿಗದಿತ ಗುರಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಹಿಗಾರಿಕಾ ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಪೊಲೀಸರು ನಡೆಸಿದಂತ ಈ ಒಂದು ವಿಶೇಷ ಕಾರ್ಯಾಚರಣೆ ಏನಿದೆ, ಈ ಸಂದರ್ಭದಲ್ಲಿ 2 ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು 6 ಜನ ಉಗ್ರರು ತಮಿಳುನಾಡಿನ ತಿರುಪ್ಪೂರ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಹಾಗೆ ನೋಡಿದ್ರೆ ಪಶ್ಚಿಮ ಬಂಗಾಳ ಇರ್ಬೋದು ಮತ್ತೆ ಏನು ತಮಿಳುನಾಡು ಇರ್ಬೋದು, ಅಲ್ಲಿ ಉಗ್ರ ಚಟುವಟಿಕೆಗಳು, ಉಗ್ರ ನುಸುಳುವಿಕೆ ಅತ್ಯಂತ ವಿರಳ ಅಂತಾನೆ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಉಗ್ರರು, ಅದರಲ್ಲೂ ಕೂಡ ಏನೊಂದು ಬಾಂಗ್ಲಾದೇಶದಲ್ಲಿರುವಂತಹ ನಿಷೇಧಿತ ಉಗ್ರ ಸಂಘಟನೆಗಳ ಸದಸ್ಯರು ಇವರಿಗೆ ISI ಮತ್ತೆ ಏನೊಂದು ಪಾಕಿಸ್ತಾನದ ನೆರವಿನ ಮೂಲಕ ಈ ಒಂದು ಭಾರತದಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯವನ್ನು ಎಸಗಬೇಕು ಅನ್ನೋ ಕಾರಣದಿಂದಾಗೇನೆ ಈ ಉಗ್ರರು ಸಂಚು ಹೂಡಿ ಅತ್ಯಂತ ವಿರಳ ಅಂತ ಹೇಳಲಾಗುವಂತ ಪಶ್ಚಿಮ ಬಂಗಾಳ ಮತ್ತೆ ತಮಿಳುನಾಡಿನ ಮೂಲಕ ಭಾರತವನ್ನ ಪ್ರವೇಶಿಸಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಈ ಒಂದು ಮಾಹಿತಿ ಸಿಕ್ಕ ಕೂಡಲೇ ಈ ಉಗ್ರರನ್ನ ಬಂಧಿಸಲಾಗಿದೆ. ಇದೀಗ ಈ ಉಗ್ರರನ್ನ ದೆಹಲಿಗೆ ರವಾನೆ ಮಾಡಲಾಗಿದೆ. ರಾಮ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.